ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಳೇಕಳ್ಳಿ ವಾರ್ಡ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಊರ ಹಬ್ಬ ಹಾಗೂ ಕರಗ ಮಹೋತ್ಸವ ಜಾತ್ರೆಯನ್ನು ಭಕ್ತಾದಿಗಳೆಲ್ಲ ಸೇರಿ ಆಚರಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಬಿಳೇಕಳ್ಳಿ ಮಂಜೂರವರ ನೇತೃತ್ವದಲ್ಲಿ ಸಾವಿರಾರು ಹೆಚ್ಚು ಜನರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಜೊತೆಗೆ ಕರಗ ಮಹೋತ್ಸವ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಈ ವರ್ಷ ನಡೀತಾ ಇದೆ. ಈ ವರ್ಷ ವಿಶೇಷ ರೀತಿಯಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಮಾಡಬೇಕು ಮಾಡ್ತಾ ಇದ್ದೀರಾ? ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಊರಿನ ಹಿರಿಯರಾದಂಥ ಕುಳ್ಳಪ್ಪ ಅವರು ಹಾಗೂ ಇವತ್ತು ಭಾಳ ದಿನಗಳಿಂದ ನೆನೆಸ್ಕೊಬೇಕಂತ ವ್ಯಕ್ತಿ 23-24 ವರ್ಷಗಳಿಂದ ಯಾವ ರೀತಿ ಊರಬ್ಬನ ನಡೆಸ್ಕೊಂಬರ್ತಾ ಇದ್ದಾರೆ ಕುಳ್ಳಪ್ಪ ಅವರು ಮತ್ತು ಊರುಗೌಡರು ಮುನಿರಪ್ಪ ಅವರನ್ನು ಮತ್ತು ಕೃಷ್ಣಪ್ಪ ಅವರನ್ನು, ಅದೇ ರೀತಿ ನಮ್ಮ ಯಲ್ಲಪ್ಪ ಅವರನ್ನು, ಮುನ್ಸ್ವಾಮಿ ಅವರನ್ನು, ನಾನಾ ರೀತಿ ಹಿರಿಯ ಮುಖಂಡರಿದ್ದಾರೆ. ಅವರನ್ನೆಲ್ಲ ನೆನೆಸ್ಕೊಳ್ತಾ ನಾವು ಅವ್ರೇನು ನಡ್ಸ್ಕೊಂಬಂದಂಥ ಹಾದಿಯಲ್ಲೇ ಕೂಡ ನಾವು ಈ ಊರಬ್ಬನ ಅಚ್ಚುಕಟ್ಟಾಗಿ ನಡ್ಸ್ಕೊಂಬರ್ತಾಯಿದ್ದೀವಿ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಸುಮಾರು ವರ್ಷಗಳಿಂದ 7-8 ವರ್ಷಗಳಿಂದ ಅನುದಾನ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾಯಿದ್ದೀವಿ. ಅವತ್ತಿನ ಕಾಲದಲ್ಲಿ ಏನು ನಮ್ಮ ಊರಿನ ಹಿರಿಯರಾದಂಥ ಕುಳ್ಳಪ್ಪನವರು, ಊರುಗೌಡರು ಮುನಿರಪ್ಪನವ್ರು ನಡ್ಸ್ಕೊಂಬಂದಿದ್ರು, ಅದೇ ರೀತಿ ನಾವು ಕೂಡ ಅಚ್ಚುಕಟ್ಟಾಗಿ ಒಂದು ದಾಸೋಹದ ವಿಚಾರವಾಗಿ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೇನೂ ನಡ್ಸ್ಕೊಂಡು ಹೋಗ್ತೀವಿ. ಆ ವೀರಭದ್ರ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಗ್ರಾಮಕ್ಕೆ ಯಾವುದೇ ಕೆಟ್ಟದ್ದಾಗದಿರಂಗೆ ಆ ವೀರಭದ್ರ ಸ್ವಾಮಿ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಯಲ್ಲಿ ಕರಗ ಸಹ ನಡೀತಾ ಇದೆ. ಕರಗ ಬೆಂಗಳೂರಲ್ಲಿ ನೀವು ನೋಡಿದಂಗೆ ಬೆಂಗಳೂರು ಕರಗಕ್ಕೆ 2 ಕೋಟಿ ಅನುದಾನ ನೀಡ್ತಿದೆ. ಇಲ್ಲಿಗೂ ರಿಕ್ವೈರ್ಮೆಂಟ್ ಇದೆ, ಇಲ್ಲಿಗೂ ಒಂದು ಅನುದಾನ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಇದ್ರ ಬಗ್ಗೆ ಸರ್, ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ತಾರತಮ್ಯ ಮಾಡಬಾರ್ದು. ಯಾವುದೇ ಸರ್ಕಾರ ಆಗಲಿ ಇದು ಧರ್ಮನ ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕು. ನಾವು ಭಾರತದಲ್ಲಿದ್ದೀವಿ ಅಂತ ಹೇಳಿದ್ರೆ ಇದು ಹಿಂದೂಸ್ತಾನ. ಹಂಗಾಗಿ ಇವತ್ತು ಬಿಳೇಕಳ್ಳಿಯಲ್ಲೂ ಕರಗ ನಡೀತಾ ಇದೆ. ಇಲ್ಲೂ ಕೂಡ ಸರ್ಕಾರದಲ್ಲಿ ಅನುದಾನವನ್ನು ಕೊಡಲಿ, ಯಾರು ಬೇಡ ಅಂತಾರೆ. ಬೆಂಗಳೂರು ಕರಗನೂ ಇತಿಹಾಸ ಇದೆ, ಬಿಳೇಕಳ್ಳಿ ಕರಗ ಕೂಡ ಇತಿಹಾಸ ಇದೆ. ಹಂಗಾಗಿ ಮುಜರಾಯಿಯಿಂದ ಕೂಡ ಒಂದು ಅನುದಾನವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತೇಳಿ ನಾವು ಮುಜರಾಯಿಗೆ ಮನವಿ ಮಾಡ್ತಿದ್ದೀವಿ. ಅದೇ ರೀತಿ ಇದು ಮುಖ್ಯವಾಗಿ ಹೇಳಬೇಕಾಗಿರೋಂಥ ವಿಚಾರ ಏನು ಅಂತ ಹೇಳಿದ್ರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಸುಮಾರು ಇದು 900 ವರ್ಷದ ಇತಿಹಾಸ ಇರೋಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೋಡಿ, ದೇವಸ್ಥಾನ ಭಾಳ ಹಳೆ ದೇವಸ್ಥಾನ, ಅವತ್ತಿಂದನೂ ಕೂಡ ಇದೇ ಪರಿಸ್ಥಿತಿಯಲ್ಲಿದೆ. ಸರ್ಕಾರ ಎಲ್ಲ ರೀತಿಯಲ್ಲಿ ಅನುದಾನಗಳನ್ನು ಎಲ್ಲ ರೀತಿಯಲ್ಲಿ ತಗೊಳ್ತಾ ಇದೆ. ತೆರಿಗೆ ಭಾಳ ಚೆನ್ನಾಗಿ ತಗೊಳ್ತಾ ಇದ್ದಾರೆ. ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಮಾಡ್ತಾ ಇದ್ದಾರೆ, ಅವರು ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾರೆ. ಆದರೆ ಇತಿಹಾಸ ಇರೋಂಥ ದೇವಸ್ಥಾನಗಳನ್ನು ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ನಾವು ಕೇಳೋದೇನಂತ ಹೇಳಿದ್ರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಮುಜರಾಯಿ ಸೇರಿಸ್ಕೊಂಡಿದ್ದಾರೆ, ಇಲ್ಲ ಗ್ರಾಮಸ್ಥರಿಗೆ ಬಿಡಬೇಕು, ಇಲ್ಲ ಮುಜರಾಯಿ ತೊಗೊಂಡಾದ್ಮೇಲೆ ಮುಜರಾಯಿ ಅಭಿವೃದ್ಧಿ ಮಾಡಬೇಕು. ದೇವಸ್ಥಾನ ಕಟ್ಟೋದಕ್ಕೆ ಮುಂದೆ ಬರಬೇಕು. ಅವರು ಮುಂದೇನೂ ಬರ್ತಾ ಇಲ್ಲ, ಏನೂ ಇಲ್ಲ. ಬೇರೆ ರೀತಿಯಲ್ಲಿ ಭಾಗ್ಯಗಳ ಜೊತೆಯಲ್ಲಿ ಸರ್ಕಾರ ಹೋಗಿದೆ ಹೊರತು ಈ ಧರ್ಮವನ್ನು ಉಳಿಸೋವಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ 900 ವರ್ಷದ ಇತಿಹಾಸ ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ನೋಡಿದ್ರೆ 100-120 ವರ್ಷದ ಬಿಲ್ಡಿಂಗ್ ಇದು. ಇನ್ನು ಇವತ್ತು ಕೂಡ ಕಲ್ಲು ಬಿಲ್ಡಿಂಗಲ್ಲೇ ದೇವಸ್ಥಾನ ಇದೆ. ಇವಾಗ ಮುಜರಾಯಿ ದೇವಸ್ಥಾನಗಳು ಬೇರೆ ಕಡೆ ಎಲ್ಲ ನೋಡಿ ಭಾಳ ನಾನಾ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಮಸೀದಿಗಳಿಗೆ ದುಡ್ಡು ಕೊಡೋಂಥದ್ದಾಗ್ಬೋದು, ಚರ್ಚ್ಗಳಿಗೆ ದುಡ್ಡು ಕೊಡೋಂಥದ್ದಾಗ್ಬೋದು, ಎಲ್ಲ ಮಾಡಿದ್ದಾರೆ. ಯಾಕೆ ಇತಿಹಾಸ ಇರೋಂಥ ದೇವಸ್ಥಾನಗಳಿಗೆ ದುಡ್ಡು ಕೊಡೋದಿಲ್ಲ ಸರ್ಕಾರ ಕೊಡಲಿ, ಸರ್ಕಾರ ಮುಂದೆ ಬಂದು ಕಟ್ಟಿಸ್ಕೊಳ್ಳಿ ದೇವಸ್ಥಾನಗಳನ್ನು. ಇವಾಗ ಬೆಂಗಳೂರು ಕರಗಕ್ಕೆ 2 ಕೋಟಿ ಹೆಂಗೆ ಕೊಡ್ತಾ ಇದ್ದಾರೋ, ದೇವಸ್ಥಾನ ಕಟ್ಟೋದಕ್ಕೂ 1 ಕೋಟಿ 2 ಕೋಟಿನ ಕೊಡಲಿ. ಅದೇ ರೀತಿ ನಮ್ಮೂರು ಕರಗಕ್ಕೂ ಕೂಡ ಪ್ರತಿ ವರ್ಷ ಅನುದಾನವನ್ನು ಕೊಡಲಿ. ಅದನ್ನು ನಾವು ಮನವಿ ಮಾಡ್ತೀವಿ ಗ್ರಾಮಸ್ಥರ ಮುಖಾಂತರವಾಗಿ. ಸರ್, ಶಾಸಕರ ಬಗ್ಗೆ ನಾವು 2 ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನೋಡಿ, ಬಿಳೇಕಳ್ಳಿ ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ, ಇಡೀ ವಿಧಾನಸಭಾ ಕ್ಷೇತ್ರ ನೀವು ಸುತ್ತೋಡಿದ್ರೆ ಭಾಳ ಅಚ್ಚುಕಟ್ಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಕೆಲವ್ರ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡಿದ್ದಾರೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವರು ಇಡೀ ಕಾನ್ಸ್ಟಿಟ್ಯೂನ್ಸಿನ ರೌಂಡ್ ಹೊಡಿಬೇಕು. ಸತೀಶ್ ಅಣ್ಣವ್ರಿಗೆ ಹುಷಾರಿಲ್ಲ ಅಂದರೂ ಕೂಡ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿಯಲ್ಲಿ ಭಾಳ ಮುಂದೆ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಬೆಳಗ್ಗೆ ಬಂದರೆ ಮನುಷ್ಯ ಸಂಜೆವರೆಗೂ ಕೂಡ ಕಾನ್ಸ್ಟಿಟ್ಯೂನ್ಸಿಲಿದ್ದಾರೆ. ಕಾನ್ಸ್ಟಿಟ್ಯೂನ್ಸಿ ಜನಗಳ ಜೊತೆ ಇರ್ತಾರೆ. ಆಮೇಲೆ ಇವತ್ತು ಕಾನ್ಸ್ಟಿಟ್ಯೂನ್ಸಿಲಿ ಯಾವ ರೀತಿ ಇದ್ದಾರೆ ಅಂದರೆ, ಜನಗಳ ಜೊತೆಯಲ್ಲಿ ಅವಿನಾಭಾವ ಸಂಬಂಧ, ಒಂದು ಕುಟುಂಬರ ಸದಸ್ಯರ ಥರ ಇರೋವಂಥದ್ದು ನಮ್ಮ ಶಾಸಕರ ಬಗ್ಗೆ ಇಲ್ಲಿ ಸಲ ಧಾರಾವಾಪ ಹೇಳ್ಬೋದು. ಮನೇಲಿ ಕೂತ್ಕೊಂಡು ಯಾವುದೋ 99 ರೂಪಾಯಿ ಕೆಲಸ ಮಾಡಿರ್ತಾರೆ, ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಉಳಿದಿರ್ತವೆ. ಯಾವುದೇ ಯಾರೇನು ಶಾಶ್ವತವಾಗಿ 100ಕ್ಕೆ 100 ಯಾರೂ ಮಾಡಿರಲ್ಲ. ಸಣ್ಣ ಪುಟ್ಟ ಉಳಿದಿರ್ತಾವೆ. ಅದನ್ನೇ ಇಟ್ಕೊಂಡು ಟೀಕೆ ಟಿಪ್ಪಣಿಗಳು ಮಾಡೋದನ್ನು ಬಿಟ್ಟು, ಯಾರೇ ಆಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು, ಅವರನ್ನು ಕೇಳಿ ಕೆಲಸ ಮಾಡಿಸ್ಕೊಳ್ಳಿ. ಯಾರೇ ಶಾಸಕರಾದರೂ ಕೂಡ ನಾವು ಗ್ರಾಮಸ್ಥರು
ಇವಾಗ ಒಬ್ಬ ಸದಸ್ಯರಾಗಿರ್ತೀವಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಶಾಸಕರಾದ್ಮೇಲೆ ನಾವು ಕೆಲಸ ಕೇಳೋಣ, ಕೆಲಸ ಮಾಡಿಸೋಣ, ತಪ್ಪೇನಿದೆ? ಶಾಸಕರಿಗೆ ಮನವಿ ಕೊಟ್ಟು ಸ್ವಾಮಿ ಇಂಥ ಕೆಲಸ ಇದೆ ಬಂದು ಮಾಡಿ, ಯಾಕೆ ಮಾಡೋದಿಲ್ಲ ಶಾಸಕರು? ಆಮೇಲೆ ಶಾಸಕರ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಶಾಸಕರು. ಕಾಂಗ್ರೆಸ್ಸು, BJP, JDS ಮಗದೊಂದು ಯಾವುದೇ ಜಾತಿ ಭೇದ ಭಾವ ಇಲ್ಲದಂಥ ನಮಗೆ ಸಿಕ್ಕಿರೋಂಥ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ಇಡೀ ನಮ್ಮ ರಾಜ್ಯಕ್ಕೆ ನಮಗೊಂದು ಭಾಗ್ಯ. ಹಂಗಾಗಿ ಅವ್ರ ಬಗ್ಗೆ ನನಗೆ ಒಳ್ಳೆ ಅಭಿಮಾನ ಇದೆ. ಮುಂದಿನ ದಿನಗಳಲ್ಲಿ ಏನು ಅಭಿವೃದ್ಧಿ ಮಾಡಿದಾರೋ, ಯಾವುದು ಬ್ಯಾಲೆನ್ಸ್ ಇದೆಯೋ ಅದನ್ನು ಅತಿ ಹೆಚ್ಚು ಕಾಳಜಿ ವಹಿಸಿ, ಅವ್ರಿಗೆ ಹುಷಾರಿಲ್ಲದ ಟೈಮಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಹಂಗೆ ಸರ್ಕಾರ ಇಲ್ಲ ಅಂದರೂ ಕೂಡ ಸರ್ಕಾರದಲ್ಲಿ ಗಲಾಟೆ ಮಾಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹಣ ಬೇಕು, ಅಭಿವೃದ್ಧಿ ಪರವಾಗಿ ನಾವು ನಿಲ್ಲಬೇಕು. ಜನ ನಮ್ಮ ಮತ ಕಳಿಸಿದ್ದಾರೆ ವಿಧಾನಸೌಧಕ್ಕೆ, ಇದಕ್ಕೆ ನಾವು ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಇಟ್ಕೊಂಡು ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವೇನು ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಅಭಿವೃದ್ಧಿ ಸರ್ದಾರ ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್. ರಾಜಕೀಯ ಅನ್ನೋದು ಎರಡನೇ ಮಾತು. ನೋಡಿ, ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಸೇವೆ ಮಾಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಏನೇನು ಸಿಗ್ತದೋ ಅದೆಲ್ಲ ಅನುಭವಿಸ್ಕೊಂಡು ಹೋಗೋಣ, ತಪ್ಪೇನಿದೆ? ಈಗ ನಾವೇನೋ ತಪ್ಪು ಮಾಡಿದ್ದೀವ, ಜನ ಕರೆದು ಹೇಳಿ ನೋಡಪ್ಪ ನೀನು ತಪ್ಪು ಮಾಡಿದ್ದೀನಿ ಸರಿ ಮಾಡ್ಕೊಂಡ್ರೆ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಸರಿ ಇದ್ದೀವಿ, ತಪ್ಪು ಮಾಡಿದರೆ ಸರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ಎಲ್ಲದನ್ನೂ ಕೂಡ ತಪ್ಪು ಅಂತ ಹೇಳಿದ್ರೆ ಅದು ಪ್ರೂವ್ ಮಾಡಬೇಕು. ಹಂಗಾಗಿ ನಾವು ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಸೇವೆ ಮಾಡ್ತೀವಿ ನಿರಂತರವಾಗಿ. ರಾಜಕಾರಣ ಅಂದ ತಕ್ಷಣ ಯಾರಿಗೇನು ಶಾಶ್ವತ ಅಲ್ಲ. ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಅಂದರೆ ಒಂದು ಉಪ್ಪು ಖಾರ ತಿಂದು ದೇಹನೇ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಅಂದರೆ ಅಧಿಕಾರ ಹಿಡಿಯೋದಕ್ಕೆ ನಾವು ಬಂದಿರ್ತೀವಿ. ಮುಂದಿನ ದಿನಗಳಲ್ಲಿ ಹಿಡಿತೀವಿ. ಇವತ್ತು ಸಿಕ್ಕಿಲ್ವ, ಮುಂದೆ ಸಿಗ್ತದೆ, ಯಾಕೆ ತಲೆ ಕೆಡಿಸ್ಕೊಬೇಕು? ಸರ್ವೇ ಜನಾಂಗಂ ಸುಖೇ ಭವಂತು. ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಸಮೇತ ಪರಿಹಾರಸ್ತು. ಓಂ ಅಯ್ಯಂ ಕ್ರೀಂ ಯಂ ನಮಃ ಚೈ ಓಂ ಶ್ರೀ ಮಹಾಗಣಪತಿ ಸೌಭಾಗ್ಯಂ ಶ್ರೀ ಜನವಸ್ತ್ರಂ ಜ್ಞಾನಕಟಾಕ್ಷ ಮಮ ತಸ್ಮಯೇ ನಮಃ. ಓಂ ಶುಭ ದಿನ ಶುಭವಾರ ಶ್ರೀ ಗ್ರಾಮ ದೇವತಾ ವಿಶೇಷ ಪೂಜೆ ಶ್ರೀ ತಸ್ಮಯೇ ನಮಃ. ಇಲ್ಲಿ ವಿಶೇಷತೆ ಏನಂದರೆ, ಬೇಗೂರು ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಬಿಳೆಕಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದನೂ ಇದು ತಲೆಮಾರು ದೇವಸ್ಥಾನ. ಮೂಲ ದೇವರು ವೀರಭದ್ರ ಸ್ವಾಮಿ, ಭದ್ರಕಾಳಿ ಮತ್ತು ನಂದಿ ಬಸವೇಶ್ವರ, ಶ್ರೀ ಹನುಮಂತ ದೇವರು, ಕರಗದ ಮಾರಿ ದೇವರು. ಇವು 4 ದೇವರು ಒಂದೇ ಅಂಕಣದಲ್ಲಿದೆ. ಇದು ಮುಜರಾಯಿಗೆ ಸೇರಿರೋದು. ಮುಜರಾಯಿಗೆ ಸೇರಿರೋದ್ರಿಂದ ಏನು ನಮಗೆ ಇದು ತೊಂದರೆ ಏನಿಲ್ಲ. ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಿಂದ ನಾವು ಮಾಡ್ತೀವಿ. ವರ್ಷಕ್ಕೆ ನವರಾತ್ರಿ ಫಸ್ಟ್ ಪೂಜೆ 16 ದೇವರು ಒಂದೇ ಸಮ ವೀರಭದ್ರನಿಂದನೇ ಬರ್ತವೆ. ವೀರಭದ್ರ ದೇವರಿಂದನೇ ಬರುತ್ತೆ ಎಲ್ಲ ದೇವರುಗಳು. ರೇಣುಕಾ ಎಲ್ಲಮ್ಮ, ಕರಗದ ದೇವಿ, ಮತ್ತು ಕಾನೇಮ್ಮ, ಕಾರಮ್ಮ, ಆಮೇಲೆ ಮಂಗಮ್ಮ, ಸಪ್ಳಮ್ಮ, ಶನೇಶ್ವರ, ಇವೆಲ್ಲ ಸುಮಾರು ವೀರಭದ್ರನಿಂದ 15 ದೇವರು ಬರುತ್ತೆ. 15 ದೇವರುಗಳು ಬಂದು ಅಲ್ಲಿ ವಿಜಯದಶಮಿ ಅಂತೇಳಿ ಅಂಬಾಕಾಗೆ ವೀರಭದ್ರನ ಜಾಗ ಮತ್ತು ಎಲ್ಲ ದೇವರುಗಳದ್ದು ಜಾಗ ಇದೆ. ಅಲ್ಲಿ ಹಾಕ್ತೀವಿ ವಿಜಯ ಬ್ಯಾಂಕ್ ಲೇಔಟಲ್ಲಿ. ನಂತರ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಅಂಬಾಕಿದ ನಂತರ ಎಲ್ಲ ಮೆರವಣಿಗೆ ಮಾಡಿ ದೇವ್ರು ನಿಲ್ಲಿಸ್ತೀವಿ. ಈಗ ಭಕ್ತಾದಿಗಳಿಗೆ ನಾವು ಹೇಳೋದೇನೆಂದರೆ, ಇದು ಸುಮಾರು ವರ್ಷಗಳಿಂದ ಹಳೆ ದೇವರು ಉದ್ಭವ ಆಗಿರೋದು. ಇದು ಪ್ರತಿಷ್ಠಾಪನೆ ಅಲ್ಲ. ಉದ್ಭವ ಅಂದರೆ ನಮ್ಮ ಥರ ನಾವು ಹೆಂಗೆ ಬೆಳೆದಿದ್ದೀವಿ ಹಂಗೆ ಅದು ಬೆಳೆದಿದೆ. ಆದರೂ ಈಗ ಮೊದಲು ವಾರಕ್ಕೊಂದು ಸಲ ಪೂಜೆ ನಡೀತಾ ಇತ್ತು ಹಳ್ಳಿ ಇದ್ದಾಗ. ಈಗ ದಿನನಿತ್ಯ ಪೂಜೆ ನಡೆಯುತ್ತೆ. ಭಕ್ತಾದಿಗಳಿಗೆ ಎಲ್ಲ ಥರ ಅನುಕೂಲಗಳು ಆಗ್ತಾಯಿದೆ. ಇದಕ್ಕೆಲ್ಲ ಮಾಜಿ ಚೇರ್ಮನ್ ಕುಳ್ಳಪ್ಪನವರು, ಅವರು ಮೊದಲು ಚೇರ್ಮನ್ ಆಗಿದ್ದರು. ನಂತರ ಅವರು ಮುನಿರಪ್ಪನವರು, ಗೌಡ್ರು ಮುನಿರಪ್ಪನವರು ಅಂತ ಅವರು ಆಗಿನ ಕಾಲದಿಂದನೂ ಈ ನಮ್ಮ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ, ಒಂದು ಊರು ಜಾತ್ರೆ ಆಗಲಿ ಯಾವುದೇ ಆಗಲಿ, ವೀರಭದ್ರ ದೇವಸ್ಥಾನದ ಹತ್ರ ಕೂತ್ಕೊಂಡು ಎಲ್ಲ ಮಾಡಿ ಅವರು ಎಲ್ಲರನ್ನೂ ಸೇರಿಸಿ ಏನು ಬೇಕೋ ಮಾಡ್ಕೊಂಡು ಬರ್ತಾಯಿರೋದು ಆಗಿನ ಕಾಲದಿಂದನೂ. ಈಗ ಕಾಲ ಆದ ನಂತರ, ಅವರಿಬ್ಬರು ಕಾಲ ಆದ ನಂತರ ಮಂಜುನಾಥ್ ಅನ್ನೋರು ಒಬ್ಬ ಹುಡುಗ ಅವ್ರ ಜೊತೆಯಲ್ಲೇ ಇದ್ದರು. ಅದನ್ನು ನೆರವೇರಿಸ್ಕೊಂಡು ಬಿಳೆಕಳ್ಳಿ ಗ್ರಾಮದಲ್ಲಿ ಏನೇ ಒಂದು ಕಾರ್ಯ ಆಗಲಿ, ನವರಾತ್ರಿ, ಶಿವರಾತ್ರಿ, ಕಾರ್ತಿಕ ಮತ್ತು ಊರು ಜಾತ್ರೆ, ನಮ್ಮ ಗ್ರಾಮದಲ್ಲಿ ಊರು ಜಾತ್ರೆ 18 ದೇವರುಗಳು ಪಾಲ್ಕಿಗಳು ಎಲ್ಲನೂ ಒಗ್ಗಟ್ಟಿನಿಂದ ಸೇರಿಸಿ ಮಂಜುನಾಥನವರು ದಾಸೋಹ ಎಲ್ಲ ಮಾಡ್ತಾರೆ. ಬಿಳೆಕಳ್ಳಿ ಮಂಜು ಅದೇ ಹೇಳಬೇಕು, ಬೇರೆ ಏನು ಬರಲ್ಲ. ಬಿಳೆಕಳ್ಳಿ ಮಂಜು ಅಂತ 2-3 ಸಲ ಹೇಳಿದ್ದೀನಿ. ಆತ ಇನ್ನೂ ಚಿಕ್ಕ ವಯಸ್ಸು, ಮುಂದೇನೂ ಆತನು ರಾಜಕೀಯಕ್ಕೆ ಬರಲಿ, ಇದೇ ಥರ ವೀರಭದ್ರನ ಆಶೀರ್ವಾದದಿಂದ ಇದೇ ಥರ ನಡ್ಸ್ಕೊಂಡು ಹೋಗಲಿ.
ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಒಳ್ಳೇದಾಗಲಿ, ಆಯುಷು ಆರೋಗ್ಯ ಕೊಡಲಿ, ಜನ ಇದೇ ಥರ ಹೊಂದಲಿ, ಅಭಿವೃದ್ಧಿ ಆಗಲಿ, ಹೆಚ್ಚಿನ ಅಧಿಕಾರ ಸಿಗಲಿ ಅಂತೇಳಿ ನಾವು ವೀರಭದ್ರನ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಮಂದಿಯವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರೇ ಮುಂದುವರಿಸ್ಬೇಕು. ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರೆ. ಮುಂದಿನ ದಿನಗಳು ಅವರೇ ಬರಬೇಕಂತ ನಾವು ಕೋರ್ಕೊತೀವಿ.